ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವೆಲ್ವೆಟ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಹೆಂಗೆ ಕೊಟ್ಟರು ಏನಾಗುತ್ತೆ ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಅಂದರೆ ಕರೆಕ್ಟಾಗಿ ಬರಲ್ಲ ಒಂದು, ಮತ್ತು ನಾವು ಸ್ಟಿಚ್ ಎಲ್ಲ ಹಾಕ್ತೀವಿ ಅಲ್ಲಿ ಸ್ಟಿಚ್ ಬರಲ್ಲ, ಒಂದು ಸ್ವಲ್ಪ ಇದೇನಿರುತ್ತೆ ಹಿಂಗೆ ಆಡ್ತಾ ಇರುತ್ತೆ, ಮೇಲ್ಗಡೆ ಉಲ್ಲನ್ ಥರ ಇರೋದ್ರಿಂದ ನಾವು ಸ್ಟಿಚ್ ಎಲ್ಲಿಗೆ ಹಾಕ್ತೀವೋ ಅಲ್ಲಿ ಕರೆಕ್ಟಾಗಿ ಬರಲ್ಲ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ, ನೆಕ್ಕಿಗೆ ಮಾಡಿದ್ದೀನಿ ಮತ್ತು ಬ್ಯಾಕಿಗೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಬ್ಯಾಕಿಗೂ ಕೂಡ ಆಗಿದೆ ಇದು ನೆಕ್ ಇದಕ್ಕೆ. ಈಗ ತೋಳಿಗೆ ಯಾವ ರೀತಿ ಇದು ಅಷ್ಟೇನೆ ಬ್ಯಾಕಲ್ಲೂ ನೀಟಾಗಿ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಫುಲ್ ಆಲ್ಮೋಸ್ಟ್ ಫ್ರಂಟು ಬ್ಯಾಕು ಎರಡು ರೆಡಿ ಆಗಿದೆ ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ನಾನು ತೋಳಿಗೆ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನೀವೇನು ಮಾಡಬೇಕಾಗುತ್ತೆ, ಯಾವುದೇ ನಾರ್ಮಲ್ ಬ್ಲೌಸ್ಗಾಗಿರ್ಬೋದು ಅಥವಾ ವೆಲ್ವೆಟ್ ಬ್ಲೌಸ್ಗಾಗಿರ್ಬೋದು, ಲೈನಿಂಗಿಗೆ ನಾವು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಇಲ್ಲ ಅಂದರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಲೈನಿಂಗ್ ಆದರೆ ಕಾಟನ್ ಆಗಿರುತ್ತೆ, ಸ್ಟಿಫ್ ಆಗಿರುತ್ತೆ, ಕರೆಕ್ಟಾಗಿ ನೇರವಾಗಿ ಬರುತ್ತೆ, ಆ ಕಡೆ ಈ ಕಡೆ ಬಟ್ಟೆ ಹೋಗಲ್ಲ. ಫಸ್ಟು ಸ್ಲೀವ್ಗೆ ನೀವು ಸ್ಲೀವ್ಗಾಗಿರ್ಬೋದು, ನಾರ್ಮಲ್ ಫ್ರಂಟು ಬ್ಯಾಕು ಯಾವುದೇ ಪಾರ್ಟ್ ಆಗಿರ್ಬೋದು, ಲೈನಿಂಗಿಗೆ ನೀವು ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ನೋಡಿ ವೆಲ್ವೆಟ್ ಬಟ್ಟೆನ ತೆಗೆದುಕೊತಾ ಇದ್ದೀನಿ. ವೆಲ್ವೆಟ್ ಬಟ್ಟೆ ಜಾಸ್ತಿ ನನಗೆ ಇಟ್ಕೊಬೇಕಾಗತ್ತೆ. ಇಲ್ಲಿ ಇದೇನಿದೆ ಇಲ್ಲಿಂದ ಒಂದು 1/4 ಇಂಚು ನೋಡಿ ಇಲ್ಲಿ ಇಡ್ತಾ ಇದ್ದೀನಿ. ಇದು ಸೀದಾ, ಇದು ನಾವು ಏನು ಸೀದಾ ಇದೆ ಇದನ್ನ ಇಟ್ಬಿಟ್ಟು ವೆಲ್ವೆಟ್ ಬಟ್ಟೆನ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ನನಗೆ ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ಕಟಿಂಗ್ ಮಾಡಬೇಕಾದ್ರೆ ನಾನು ಹೇಳಿರ್ತೀನಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಇಟ್ಕೊಳ್ಳಿ ಅಂತ. ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಇದನ್ನು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ನಾನು. ಇಲ್ಲ ಅಂದರೆ ಏನಾಗುತ್ತೆ, ಈ ಕಡೆ ಬಂದ್ಬಿಡುತ್ತೆ ಬ್ಲೌಸ್ಗೆ, ಏನಾಗುತ್ತೆ ಸ್ಟಿಚ್ಚು ಸ್ವಲ್ಪ ಈ ಕಡೆ ಬಂದ್ಬಿಡುತ್ತೆ. ಹಂಗಾಗಿ ನಾನು ಇಲ್ಲಿ ತಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು 1/4 ಇಂಚಷ್ಟು ಜಾಸ್ತಿ ನನಗೆ ತೆಗೆದುಕೊಳ್ಳಿ. ನಾವು ನಾರ್ಮಲ್ ಬಟ್ಟೆಗಳಿಗೆಲ್ಲ ಏನು ಮಾಡ್ತೀವಿ ಅಂದರೆ ಸೇಮ್ ತಗೊತೀವಿ, ಅಂದರೆ ಇದನ್ನು ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊತೀವಿ. ಆದರೆ ಇದಂಗಲ್ಲ, ಒಂದು ಸ್ವಲ್ಪ ಜಾಸ್ತಿ ನನಗೆ ನಾವು ಇಟ್ಕೊಬೇಕಾಗತ್ತೆ. ಮತ್ತು ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದು ಮಾಡ್ಕೊಂಬನ್ನಿ. ನೋಡಿ ಇಲ್ಲಿ ಒಂದು 1/4 ಇಂಚು ಅಕಸ್ಮಾತ್ ಬೆರಳಲ್ಲಿ ನೀವು ಇಟ್ಕೊಬೋದು, ಹಿಂಗೆ ಇಟ್ಕೊಂಡು ಹಾಕೊಂಡು ಹೋಗ್ಬೋದು. ಹೆಂಗೆ ಹಾಕಿದ್ರು ನಾವು ಒಂದು 1/4 ಇಂಚ್ ಜಾಸ್ತಿ ನನಗೆ ಹಾಕ್ಕೊತೀನಿ ನೋಡಿ ಇಲ್ಲಿ. ಅವಾಗ ಏನಾಗುತ್ತೆ, ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿರುತ್ತೆ ನಮ್ಮದು. ಸ್ವಲ್ಪ ಜಾಸ್ತಿ ನನಗೆ ಇಟ್ಕೊಂಡು ಹಾಕ್ತಾ ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಎಡ್ಜಿಗೆ ನಮ್ಮದು ನೋಡಿ ನಾನು ಎಷ್ಟು ಇಟ್ಕೊಂಡಿದ್ದೆ ಎಕ್ಸ್ಟ್ರಾ, ಈಗ ಕರೆಕ್ಟಾಗಿ ಬಂತು. ಇಲ್ಲಿ ನೋಡಿ ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೆ, ಒಳಗಡೆಗೆ ಬಂತು. ಈ ರೀತಿ ನಾವು ಕಡಿಮೆ ಅಳತೆ ಏನಿರುತ್ತೆ ಲೈನಿಂಗು, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಂಗೆ ಇಟ್ಕೊಳ್ಳಿ. ಈಗ ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ. ಈಗ ನಾನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಲೈನಿಂಗ್ ಥ್ರೆಡ್ ಪೈಪಿಂಗ್ ಕರೆಕ್ಟಾಗಿ ಬಂತು. ಮತ್ತು ಥ್ರೆಡ್ ಪೈಪಿಂಗ್ ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸೋದೇ ಇಲ್ಲ, ಯಾಕಂದರೆ ವೆಲ್ವೆಟ್ ಆ ಥರ ಕೆಲಸ ಮಾಡುತ್ತೆ. ಮತ್ತು ಇನ್ನೊಂದು, ನಾವು ಇನ್ನೊಂದು ಸ್ಟಿಚ್ ಹಾಕ್ತೀವಲ್ವಾ, ಆ ಸ್ಟಿಚ್ ಹಾಕ್ಬೇಕಾದ್ರೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ತೋರಿಸ್ತೀನಿ ನೋಡಿ, ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಇದು. ಏನು ಇಟ್ಕೊತೀವಿ, ಇಲ್ಲಿ ಇಟ್ಕೊತೀನಿ ನೋಡಿ. ನಾವು ಇನ್ನೊಂದು ಸ್ಟಿಚ್ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ನೀವು ಥ್ರೆಡ್ ಪೈಪಿಂಗ್ ಏನು ಹಾಕಿರ್ತೀರ ಅದು ಕಾಣಿಸ್ತಾನೆ ಇರಲ್ಲ. ನೋಡಿ ಇಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಅಥವಾ 2 ಸ್ಟಿಚ್ ಆದಮೇಲೆ ಸ್ವಲ್ಪ ನೋಡಿ ಏನು ಮೇಲ್ಗಡೆ ಬಟ್ಟೆ ಇರುತ್ತೆ ಅದನ್ನು ಒಂದು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ಯಾಕಂದರೆ ಇದು ಒಂದು ಸ್ವಲ್ಪ ದಪ್ಪ ಇರುತ್ತೆ ಬಟ್ಟೆ, ಹಂಗಾಗಿ ನೋಡಿ ಹಿಂಗೆ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ಲೈನಿಂಗು ಕೂಡ ಕಾಣಿಸ್ಬಾರ್ದು. ಹಂಗೆ ನೋಡಿಕೊಂಡು ಮೇಲ್ಗಡೆ ಬಟ್ಟೆನ ಸ್ವಲ್ಪ ಹಿಂಗೆ ಎಳ್ಕೊಂಡು ನಾವು ವೆಲ್ವೆಟ್ ಬಟ್ಟೆನ, ಮತ್ತು ಕೆಳಗಡೆದು ಕೂಡ ನಾನು ಇಲ್ಲಿ ಹಿಂಗೆ ಕೊಟ್ಕೊತಾ ಇದ್ದೀನಿ. ಮೇಲ್ಗಡೆದು ಕೂಡ ಈ ಥರ ಮಾಡ್ಕೊಬೇಕು. ಇಲ್ಲಾಂದ್ರೆ ನಾವೇನು ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಕಾಣಿಸೋದೇ ಇಲ್ಲ ಥ್ರೆಡ್ ಪೈಪಿಂಗ್. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಈ ಥರ ನೀವು ಸ್ಟಿಚ್ ಮಾಡ್ಕೊಂಡಾಗ ಪೈಪಿಂಗ್ ಕೂಡ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಕಡೆಯಿಂದ ಈ ಥರ ಬರುತ್ತೆ. ತುಂಬ ದಪ್ಪಗಿರೋ ದಾರ ಎಲ್ಲ ತೆಗೆದುಕೊಂಬೇಡಿ, ತುಂಬ ಈಸಿಯಾಗಿ ನೋಡಿ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟೆ, ಈ ಥರ ಬರುತ್ತೆ. ಇಲ್ಲಾಂದರೆ ನಾವೇನಾದರೂ ಆ ಥರ ಕೊಡಲಿಲ್ಲ ಅಂದರೆ ಈ ಥ್ರೆಡ್ ಪೈಪಿಂಗ್ ಕಾಣಿಸೋದೇ ಇಲ್ಲ, ಹಂಗಾಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ, ಯಾಕಂದರೆ ಸ್ವಲ್ಪ ಜಾಸ್ತಿ ನಂಗೆ ಇಟ್ಕೊಬೇಕು. ನೋಡಿ ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ನಾರ್ಮಲ್ ಬಟ್ಟೆ ಏನು ಇಟ್ಕೊತೀವಿ ಪೈಪಿಂಗ್ ಬಟ್ಟೆ, ಅದಕ್ಕಿಂತ ಒಂದು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ನಿಂದಲೂ ಅಷ್ಟೇ ಎಕ್ಸ್ಟ್ರಾ ಇಟ್ಕೊಳ್ಳಿ. ಅದು ಹೇಳ್ಬೇಕು ಅಂದರೆ ಕರೆಕ್ಟಾಗಿ ಬಂದ್ಬಿಟ್ಟಿರುತ್ತೆ. ನೋಡಿ 1/4 ಇಂಚು ನಾನು ಎಕ್ಸ್ಟ್ರಾ ನನಗೆ ಇಟ್ಕೊತಾ ಇದ್ದೀನಿ.
ನಾವು 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಕರೆಕ್ಟಾಗಿ ಬಂದ್ಬಿಟ್ಟಿರುತ್ತೆ ಅದು. ನೋಡಿ ನಾನು 1/4 ಇಂಚ್ ಎಕ್ಸ್ಟ್ರಾ ನಂಗೆ ಇಟ್ಕೊಂಡಿದ್ದೆ, ಆದರೆ ನೋಡ್ತಾ ನೋಡ್ಬೋದು ಅದು ಕರೆಕ್ಟಾಗಿ ಲೈನಿಂಗಿನ ಅಳತೆಗೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ನೋಡಿ ಅದಕ್ಕೆ ಒಂದು 1/4 ಇಂಚು ನೆಕ್ಕಲ್ಲೂ ಅಷ್ಟೇ ಸೇಮ್ ಮಾಡ್ಕೊಳ್ಳಿ, ಮತ್ತು ತೋಳಲ್ಲೂ ಅಷ್ಟೇ ತೋಳಿನ ಬಟ್ಟೆ ಕೊಟ್ಟು ಅದಕ್ಕೆ ನಾನು ಎಕ್ಸ್ಟ್ರಾ ನನಗೆ ಮೇಯ್ನ್ ಬಟ್ಟೆನ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿರ್ತೀನಿ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಈಗಲೂ ಅಷ್ಟೇ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಹಿಂಗೆ ಬಿಟ್ಟರೆ ಥ್ರೆಡ್ ಪೈಪಿಂಗ್ ಕಾಣಿಸೋದೇ ಇಲ್ಲ, ನಾವೇನು ಥ್ರೆಡ್ ಪೈಪಿಂಗ್ ಕೊಡ್ತಿದ್ದೀವಿ ಅದು. ಹಿಂಗೆ ಸ್ಟಿಚ್ಚನ್ನು ಹಾಕೊಬೇಕಾಗುತ್ತೆ. ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ಇದು ಬರಲ್ಲ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೋಡಿ ಇಷ್ಟ ಆದಮೇಲೆ ನಾವು ಥ್ರೆಡ್ ಪೈಪಿಂಗ್ ಏನು ಹೊಲ್ಕೊಂಡ್ಮೇಲೆ ಕರೆಕ್ಟಾಗಿ ಬಟ್ಟೆ ಕಡೆಯಿಂದಲೇ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಸುಕ್ಕಲು ಬರೋ ಚಾನ್ಸಸ್ ಇರುತ್ತೆ. ಈಗ ಸ್ಟಿಚ್ ಹಾಕ್ಕೊಂಬಿಡಿ. ಅಕಸ್ಮಾತ್ ಬಂದಿಲ್ಲ ಸ್ಟಿಚ್ಚು ಅಂದರೆ ನೋಡಿ ಇಲ್ಲೊಂಥ ಎಡ್ತಾವ ಬಂದಿಲ್ಲ ತೊಂದರೆ ಇಲ್ಲ, ಆಮೇಲೆ ಬೇಕಾದ್ರೆ ನೀವು ಹಾಕ್ಕೊಬೋದು ಕರೆಕ್ಟಾಗಿ ಕಟ್ ಮಾಡಿಕೊಂಡು. ಅಲ್ಲಲ್ಲೇ ಒಂಚೂರು ಬಂದಿದ್ರು ಓಕೆ, ತಿರ್ಗಾ ಮತ್ತೆ ಹಾಕ್ಕೊಬೋದು. ಇಲ್ಲ ಈ ಕಡೆಯಿಂದ ಹಾಕೋದ್ರಿಂದ ಏನಪ್ಪ ಅಂದರೆ ಲೈನಿಂಗ್ ಕಡೆಯಿಂದ ಬಟ್ಟೆ ಪಾಸ್ ಆಗಲ್ಲ. ಒಂದು ಕಾಟನ್ ಬಟ್ಟೆ ಅಲ್ವಾ ಇದು, ಪಾಸ್ ಆಗುತ್ತೆ. ಅದು ಇದು ಪಾಸ್ ಆಗಬೇಕಾದ್ರೆ ಹಲ್ಲತ್ರ ಸ್ವಲ್ಪ ಹಿಡ್ದಂಗೆ ಆಗುತ್ತೆ, ಹಾಗಾಗಿ ಅಷ್ಟೇನೇನಿಲ್ಲ. ನೋಡಿ ಈ ರೀತಿ ವೆಲ್ವೆಟ್ ಬಟ್ಟೆನ ಆದಷ್ಟು ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಬೇಕು ಅಂದರೆ ಮತ್ತೆ ಇನ್ನೊಂದ್ಸಲ ನೀಟಾಗಿ ಸ್ಟಿಚ್ ಹಾಕೊಂಡ್ರೆ ಆಯಿತು. ಈಗ ಆಲ್ರೆಡಿ ನಾವು ಸ್ಟಿಚ್ ಹಾಕಿರೋದ್ರಿಂದ ಎಳ್ಕೊಳುತ್ತೆ ಅನ್ನೋ ಭಯ ಇಲ್ಲ. ನೋಡಿ ನಮ್ಮ ಬ್ಲೌಸ್ ತೋಳು ಏನಿದೆ ಅದು ನೀಟಾಗಿ ರೆಡಿ ಆಯಿತು. ಸ್ವಲ್ಪನೂ ಸುಕ್ಕಲಿಲ್ದಂಗೆ ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ತೋಳನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.